ಎಲ್ರಿಗೂ ಲೈಫಲ್ಲಿ ಒಂದು ರಿಯಲೈಸೇಷನ್ ಅಂತ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಟೈಮಲ್ಲಿ ಆಗ್ತಾ ಇರುತ್ತೆ. ಹಾಗೆ ನನಗೂ ಕೂಡ ಒಂದು ರಿಯಲೈಸೇಷನ್ ಆಯಿತು. ಅದು ಹೇಗೆ ಅಂತ ಹೇಳಿದ್ರೆ, ಬಿಸ್ನೆಸ್ಸು ತುಂಬ ಪೀಕಲ್ಲಿ ನಡೀತಾ ಇತ್ತು, ಗೆಸ್ಟ್ಸ್ ಇದ್ದರು, ಬಟ್ ಚಾಲೆಂಜಸ್ ಜಾಸ್ತಿ ಇರ್ತಿತ್ತು. ಬಿಕಾಸ್ ಜಾಸ್ತಿ ಜನರು, ಜಾಸ್ತಿ ಟೆನ್ಷನ್ನು, ಟೀಮು ಹಂಗೆ ಇರ್ತಿದ್ರು, ಬಿಸ್ನೆಸ್ಸು ಎಲ್ಲ ಎವ್ರಿಥಿಂಗ್ ವಾಸ್ ಗೋಯಿಂಗ್ ಗುಡ್. ಆವಾಗ ನನ್ನ ಫ್ರೆಂಡ್ ಹೇಳಿದ್ರು, ನೀನು ನಮ್ಮೊಟ್ಟಿಗೆ ಒಂದು ಟ್ರಿಪ್ ಬಾ ಅಂತ. ನಾನು ಫಸ್ಟ್ ಬರಲ್ಲ ಅಂತ ಹೇಳಿದ್ರು. ಇಲ್ಲ, ನಾನು ಪೇ ಮಾಡ್ತೀನಿ ನಿನಗೆ, ನೀನು ನನಗೆ ಆಮೇಲೆ ಕೊಡು, ಕ್ರೆಡಿಟ್ ಕಾರ್ಡು ಹಾಗೆ ಹೇಗೆ ಅಂತೆಲ್ಲ ಹೇಳಿ ಕರ್ಕೊಂಡು ಹೋಗೇ ಬಿಟ್ಟರು. ಸೊ ನಮ್ಮ ಮನೆಯಲ್ಲೂ ನೀನು ಇಷ್ಟು ವರ್ಷ ಆಯಿತು ಟ್ರಿಪ್ ಹೋಗೋದೆ, ಹೋಗು ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಹೋದಾಗ ನಾನು ಆ್ಯಕ್ಚುಲಿ ನನ್ನ ಮೈಂಡು, ಸೋಲು, ಹಾರ್ಟ್ ಏನಿದೆ ಎಲ್ಲ ಇಲ್ಲೇ ಇತ್ತು. ಅಂದರೆ ಬಿಸ್ನೆಸ್ಸು, ಅಯ್ಯೋ ಏನೋ ಕಸ್ಟಮರ್ ಹೆಂಗಿರ್ಬೋದು, ಬಂದಿರ್ಬೋದಾ, ಹೋಗಿರ್ಬೋದಾ, ಊಟ ಸಿಕ್ಕಿರ್ಬೋದಾ, ನಿದ್ದೆ ಮಾಡಿರ್ಬೋದಾ, ಆಲ್ ದೀಸ್ ಕೈಂಡ್ ಆಫ್ ಥಾಟ್ ಪ್ರೊಸೆಸ್ಸಲ್ಲಿ ನಾನು ಯುರೋಪ್ ಒಳಗಡೆ ಇದ್ದೆ. ಅಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಸ್ಕೈ ಡೈವಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಇತ್ತು. ನಾನು ಆ್ಯಕ್ಚುಲಿ ಸ್ಕೈ ಡೈವಿಂಗ್ ಬರಲ್ಲ ಅಂತ ಹೇಳಿದ್ದೆ. ನನ್ನ ಫ್ರೆಂಡ್ ಹೇಳಿದ್ರು, ಇರೋದೊಂದು ಲೈಫು, ಹೋಗುವ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು. ನಾಳೆ ಸ್ಕೈ ಡೈವಿಂಗ್ ಹೋಗೋದು ಅಂತ ಹೇಳುವಾಗ ಇವತ್ತು ನೈಟು ಫುಲ್ ಬ್ರೌಸಿಂಗ್, ಸ್ಕೈ ಡೈವಿಂಗ್ ಏನು ಸೇಫಾ, ಇನ್ಸಿಡೆಂಟ್ ಆಗಿದೆ ಹಾಗೆ ಹೇಗೆ ಅಂತ. ಆವಾಗ ನಾನು ನೋಡಿದ್ದಂಥ ಕೆಲವು ಇನ್ಸಿಡೆಂಟ್ಸ್ ಅಂತ ಹೇಳಿದ್ರೆ, ಸ್ಕೈ ಡೈವಿಂಗಲ್ಲಿ ಆಕ್ಸಿಡೆಂಟ್ಸ್ ಆಗಿರೋದು, ಆಮೇಲೆ ಕೆಲವು ಜಾಗದಲ್ಲಿ ಏನಂದರೆ ಹಸ್ಬೆಂಡ್ ಹೋಗುವಾಗ ವೈಫ್ ಅದ್ರದ್ದೇನೋ ರಿವೆಂಜ್ ತಗೊಂಡಿರೋದು, ಸಮಥಿಂಗ್ ಲೈಕ್ ದಟ್, ವೈಸ್ ವರ್ಸ, ನನಗೆ ಗೊತ್ತಿಲ್ಲ. ಸೊ ಆಲ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ವಾಸ್ ಟ್ರೈಡ್ ಇನ್ ಸ್ಕೈ ಡೈವಿಂಗ್. ನೆಗೆಟಿವ್ ಆಗಿ ಸ್ವಲ್ಪ ಪ್ರೊಪಗಂಡ ಇತ್ತು, ಸ್ಕೈ ಡೈವಿಂಗ್ ಸ್ವಲ್ಪ ರಿಸ್ಕು ಹಾಗೆ ಹೇಗೆ ಅಂತ. ಬಟ್ ನಾನು ಈ ಜಾಸ್ತಿ ನೆಗೆಟಿವ್ನೇ ಹುಡುಕಿದ್ರಿಂದ ನನಗೆ ಅದು ಮೈಂಡಲ್ಲಿ ಇತ್ತು, ಸ್ಕೈ ಡೈವಿಂಗ್ ಅಂದರೆ ಡೇಂಜರಸ್ ಅಂತ. ಸೊ ಫೈನಲಿ ಡಿಸೈಡ್ ಮಾಡಿದೆ, ಆಯಿತು ಒಂದು ಲೈಫು, ಹೋಗುವ ಅಂತೇಳಿ ಚಾಪರ್ ಬಂತು. ಚಾಪರಿಗೆ ಹತ್ತಿದ್ವಿ, ಹತ್ಕೊಂಡು ಫುಲ್ ಮೇಲೆ ಕರ್ಕೊಂಡು ಹೋಗಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನ್ನ ಗೈಡ್ ಹೇಳಿದ್ರು, ಓಕೆ ಬಿ ರೆಡಿ ಟು ಜಂಪ್ ಅಂತ. ನಾನು ಆರಕ್ಕೆ ರೆಡಿ ಇಲ್ಲ, ಬಟ್ ಸ್ಟಿಲ್ ಅದು ಗೈಡ್ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಜಂಪ್ ಮಾಡಿದೆ. ಆ ಜಂಪ್ ಮಾಡುವಾಗ ಆ ಒಂದು ಇನಿಷಿಯಲ್ ಫ್ಯೂ ಸೆಕೆಂಡ್ಸ್ ಇದೆಯಲ್ಲ, ಎಷ್ಟು ಒಂಥರ ಭಯ ಆಯಿತು ಅಂತ ಹೇಳಿದ್ರೆ, ಈ ಸಿಚುವೇಶನಲ್ಲಿ ನಂದು ಹೇಳ್ತೀನಿ ಯಾವ ಥರ ಇತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ, ನನ್ನ ಹತ್ರ 2 ಸೈಟ್ ಇತ್ತು. ಅದು ನಮ್ಮ ಮನೇಲಿ ಅಮ್ಮ ಹೇಳಿದ್ರು, ನೀನು ಸೈಟ್ 1-2 ತೆಕೋ, ಇನ್ಸ್ಟಾಲ್ಮೆಂಟ್ ಕೊಟ್ಟು ಬ್ಯಾಂಕ್ ಲೋನ್ ಆಗುತ್ತೆ ಹಾಗೆ ಹೇಗೆ ಅಂತೇಳಿ 2ಕ್ಕೂ ಬ್ಯಾಂಕ್ ಲೋನ್ ಕಟ್ತಾ ಇದೆ. ಆ ಬ್ಯಾಂಕ್ ಲೋನ್ ಕಟ್ಟೋದೇ ನನಗೆ ಮಂತ್ಗೆ ಆಗುವಾಗ ಒಂದು ಟೆನ್ಷನ್ನು, ಒಂಥರ ಸ್ಟ್ರೆಸ್ ಥರ ಇತ್ತು. 2 ಸೈಟು, ಟೆನ್ಷನ್ನು, ಎಲ್ಲಿಂದ ಅಮೌಂಟು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಈ ಒಂದು ಟೆನ್ಷನಲ್ಲೇ ಇರ್ತಿದ್ದೆ. ಇದೊಂದು ಬ್ಯಾಕ್ ಸ್ಟೋರಿ. ಆಮೇಲೆ ಇವಾಗ ಪ್ರೆಸೆಂಟ್ ಮೊಮೆಂಟಿಗೆ ಬರ್ತೀನಿ. ಸ್ಕೈ ಡೈವಿಂಗ್ ಆಯಿತು. ಆಗಿ ಅಷ್ಟು ಮೇಲೆಯಿಂದ ನಾನು ನೋಡಬೇಕಾದ್ರೆ ಸ್ವಲ್ಪ ಹೊತ್ತು ಇದು ಪ್ಯಾರಾಜೂಟ್ ಓಪನ್ ಆಗಲಿಲ್ಲ. ಸ್ವಲ್ಪ ಹೊತ್ತು, ಇಟ್ ವಾಸ್ ಲೈಕ್ ಲಿಟ್ರಲಿ ಅ ಗೇಮ್. ಸ್ವಲ್ಪ ಬಂದಂಗೆ ಟಕ್ಕಂತ ಓಪನ್ ಆಯಿತು. ಆ ಮೇಲ್ಗಡೆಯಿಂದ ಸ್ವಿಟ್ಜರ್ಲ್ಯಾಂಡ್ ನೋಡುವಾಗ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತು. ಆ ಗ್ರೀನರಿ, ಆ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ಆವಾಗ ನನಗೆ ಫ್ಲ್ಯಾಶ್ ಆಗಿದ್ದು,